ಯಾರನ್ನ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬೇಡಿ, ಹಂಗೆ ನಾನು ಹಿಂದೆ ಹೇಳೋದೆಲ್ಲ ಮರ್ತ್ಬಿಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ 2004. ಇವತ್ತಿನ ವೀಡಿಯೋದ ಟಾಪಿಕ್ ಆಲ್ರೆಡಿ ತಮ್ಮನೆಲ್ಲ ನೋಡೇ ಇರ್ತೀರ. ದರ್ಶನ್ ಅವ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋದನ್ನ ಸ್ವಲ್ಪ ತಿದ್ದುಪಡಿ ಮಾಡ್ಕೊಬೇಕು ಅಂತೇಳಿ ಬಂದಿದ್ದೀನಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ಹೊಸ ವೀಡಿಯೋಗಳನ್ನ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಿಂದಿನ ವೀಡಿಯೋದಲ್ಲಿ ನಾನು ದರ್ಶನ್ ಅವರಿಗೆ ಬಿಲ್ಡಪ್ ಅನ್ನೋದನ್ನ ಕೊಟ್ಟಿದ್ದೆ, ಅದು ಕಂಪ್ಲೀಟ್ಲಿ ರಾಂಗ್ ಡಿಸಿಷನ್ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ದರ್ಶನ್ ಅವ್ರು ಮಾಡಿರೋದು ಒಂದು ಅಪರಾಧ ಅಂತಲೇ ಹೇಳ್ಬೋದು. ಒಂದು ಜೀವದ ಬೆಲೆನ ಇವರು 5 ಕೋಟಿ ಕಟ್ಟಿದ್ದಾರೆ ಅಂತೇಳಿ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಅದೇ ರೀತಿ ದರ್ಶನ್ ಅವರು ಎಷ್ಟೊಂದು ಒಳ್ಳೆ ಆ್ಯಕ್ಟರ್ ಆಗಿದ್ದರು, ಬಟ್ ಇಂಥ ಒಂದೇ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ಅವರ ಇಡೀ ಜೀವನದ ಕೆರಿಯರ್, ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಟ್ಟಿದ್ದಾರೆ ಇವರೀಗ. ಯಾರೆಲ್ಲ ದರ್ಶನ್ ಅಭಿಮಾನಿ ಆಗಿದ್ರು ಅವರು ಬೇಜಾರಾದರೂ ಪರವಾಗಿಲ್ಲ, ಆದರೂ ನಾವು ಇಂಥ ನಾಯಕನ್ನು ನಾವು ಅಭಿಮಾನಿ ಮಾಡ್ಕೊಂಡಿರೋದಕ್ಕೆ ನಾವು ನಿಜವಾಗ್ಲೂ ಬೇಜಾರಾಗಲೇಬೇಕು. ಯಾಕಪ್ಪ ಅಂತಂದರೆ ಇವರು ಯಾವುದಾದ್ರು ಪರ್ಸ್ನಲ್ ವಿಷಯಗಳಿಗೆ ಒಬ್ಬ ಅಭಿಮಾನಿನ ಸಾಯಿಸೋದು ಅಂತಂದರೆ ಆ ಯಶು ಅವರೆಲ್ಲ ನೋಡಿದರೆ ಒಂಥರ ಗ್ರೇಟ್ ಅನಿಸುತ್ತೆ. ಅದೇ ರೀತಿ ನಮ್ಮ ದರ್ಶನ್ ಸರ್ ಕೂಡ ಅದೇ ಥರ ಅಂತ ಅಂದ್ಕೊಂಡಿದ್ವಿ, ಬಟ್ ಅವರು ಯಾವಾಗ ಈ ಥರದ ಕೆಲಸಗಳು ಮಾಡಿದ್ರು, ಆದರೂ ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆ ಹುಡುಗನ್ನ ಕೊಂದಿದ್ದಾರೆ ಅಂತಂದರೆ ಇವರ ಮನ್ಸು ಕೂಡ ಕಲ್ಲಾಗಿರಲೇಬೇಕು. ಅಂದರೆ ಅವನು ಏನು ತಪ್ಪು ಮಾಡಿದ್ನೇನೋ ಗೊತ್ತಿಲ್ಲ, ಅದು ಇವರೇ ಕೊಂದಿದ್ದೀವಿ ಅಂತೇಳಿ ಬೇರೆ ರಾಜರೋಷವಾಗಿ ಹೇಳ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಅವರ ಜೀವದ ಬೆಲೆ 5 ಕೋಟಿ ಕಟ್ಟಿದ್ದಾರೆ. ಇದೊಂದು ದೊಡ್ಡ ಅಪರಾಧ ಅಂತಲೇ ಹೇಳ್ಬೋದು. ಈಗ ದರ್ಶನ್ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಅನ್ನೋದು ಹಾಗೆ ಆಗುತ್ತೆ. ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಇವರೊಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಸ್ವಲ್ಪ ಲೋಯರ್ ಇಯರ್ಸೇ ಆಗ್ಬೋದು, ಬಟ್ ಆದರೆ ಇವರಿಗೆಲ್ಲ ಇಂಥ ಶಿಕ್ಷೆಗಳು ಕೂಡ ಕಮ್ಮಿನೇ. ಒಂದು ಜೀವನ ತೆಗೆಯೋಂಥ ಹಕ್ಕು ಯಾರಿಗೂ ಕೊಟ್ಟಿರಲ್ಲ, ಆದರೆ ಇವರೊಂದು ಜೀವನ ಕೂಡ ತೆಗ್ದಿದ್ದಾರೆ. ಇದೊಂದು ಭಾಳ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಅದೇ ರೀತಿ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಅಂತೇಳಿ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದರ್ಶನ್ ಅವ್ರ ಬಗ್ಗೆ ಬೇರೆ ಏನಾರು ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಬಾಯ್.